ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯಕ್ಕೆ ಈಗಾಗಲೇ ಕೌಂಟ್ಡೌನ್ ಶುರುವಾಗಿದೆ. ಹೈ ವೋಲ್ಟೇಜ್ ಮ್ಯಾಚ್ಗೆ ಕ್ರಿಕೆಟ್ ಅಭಿಮಾನಿಗಳಿಂದ ಇಲ್ಲಿ ವಿಶ್ ಕೋರಲಾಗ್ತಾ ಇದೆ. ಈ ವರ್ಷವೂ ಕೂಡ ಆರ್ಸಿಬಿ ತಂಡ ಕಪ್ ಗೆಲ್ಲುವ ವಿಶ್ವಾಸ ನಮಗಿದೆ. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲೂ ಕೂಡ ನಾವಿದ್ದೀವಿ ಅಂತ ಹೇಳಿ ಆರ್ಸಿಬಿ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು. ಬಲಿಷ್ಠ ಆಟಗಾರರಿದ್ದಾರೆ, ಟೀಮ್ಗೆ ಆನೆ ಬಲ ಬಂದಂತಾಗಿದೆ. ಮೊದಲ ಮ್ಯಾಚ್ ಬೆಂಗಳೂರಲ್ಲಿ ನಡೀತಾ ಇರೋದ್ರಿಂದ ಡಬಲ್ ಖುಷಿಯಾಗಿದೆ. ಹೋಮ್ ಗ್ರೌಂಡ್ ಅಲ್ಲಿ ಮ್ಯಾಚ್ ನಡೀತಾ ಇರುವಂತದ್ದು ಇನ್ನೊಂದು ಖುಷಿ. ಆರ್ಸಿಬಿ ತಂಡಕ್ಕೆ ದೇವನಹಳ್ಳಿ ಕ್ರೀಡಾ ಅಭಿಮಾನಿಗಳು ಶುಭಾಶಯವನ್ನ ಕೋರಿದ್ದಾರೆ. ಈ ಬಾರಿ ಬಲಿಷ್ಠ ಆಟಗಾರರು ಇದ್ದಾರೆ, ಟೀಮ್ಗೆ ಆನೆ ಬಲ ಬಂದಂತಿದೆ. ಹಾಗಾಗಿ ಕಳೆದ ಬಾರಿ ಹೇಗೆ ಅಷ್ಟು ವರ್ಷ ಆದ ನಂತರ ಆರ್ಸಿಬಿ ಕಪ್ ಗೆದ್ದಿತ್ತು, ಈ ಬಾರಿಯೂ ಕೂಡ ಆರ್ಸಿಬಿ ಕಪ್ ಗೆಲ್ಲಬೇಕು, ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿ ಇದೀಗ ಆರ್ಸಿಬಿ ಅಭಿಮಾನಿಗಳು ವಿಶಸ್ ಅನ್ನ ಕೋರ್ತಾ ಇದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವತ್ತು ಐಪಿಎಲ್ ಪಂದ್ಯಕ್ಕೆ ಕೌಂಟ್ಡೌನ್ ಶುರುವಾಗಿದೆ ಒಂದು ಕಡೆ, ಮತ್ತೊಂದು ಕಡೆ ಈ ಒಂದು ಹೈ ವೋಲ್ಟೇಜ್ ಮ್ಯಾಚ್ಗೆ ಕ್ರೀಡಾ ಅಭಿಮಾನಿಗಳು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಈ ವರ್ಷವೂ ಕೂಡ ಕಪ್ ನಮ್ಮದೇ ಆಗಬೇಕು ಅಂತ ಹೇಳಿ, ಅದರಲ್ಲೂ ಕೂಡ ಆರ್ಸಿಬಿ ತಂಡ ಕಪ್ ಗೆಲ್ಲುವ ವಿಶ್ವಾಸ ಇದೆ. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ಇದೀವಿ. ಈ ಬಾರಿಯೂ ಕೂಡ ಹ್ಯಾಟ್ರಿಕ್ ಗೆಲುವು ಆಗೇ ಆಗುತ್ತೆ ಅನ್ನುವಂಥದ್ದು ಆರ್ಸಿಬಿ ಅಭಿಮಾನಿಗಳ ಒಂದು ವಿಶ್ವಾಸ. ಮೊದಲ ಮ್ಯಾಚ್ ಬೆಂಗಳೂರಲ್ಲಿ ನಡೀತಾ ಇದೆ, ಹಾಗಾಗಿ ಇದು ಡಬಲ್ ಖುಷಿಯಾಗಿದೆ ಅಂತ ಇದೀಗ ಆರ್ಸಿಬಿ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು. ಆರ್ಸಿಬಿ ತಂಡಕ್ಕೆ ದೇವನಹಳ್ಳಿ ಕ್ರೀಡಾ ಅಭಿಮಾನಿಗಳಿಂದ ಶುಭಾಶಯ ಕೋರಲಾಗ್ತಾ ಇದೆ. ಆರ್ಸಿಬಿ ತಂಡಕ್ಕೆ ದೇವನಹಳ್ಳಿ ಕ್ರೀಡಾ ಅಭಿಮಾನಿಗಳಿಂದ ಶುಭಾಶಯ ಕೋರಲಾಗ್ತಿದೆ. ಕೇವಲ ದೇವನಹಳ್ಳಿಯಲ್ಲ, ಇಡೀ ಬೆಂಗಳೂರಲ್ಲೇ ಇದೀಗ ಆರ್ಸಿಬಿ ಅಭಿಮಾನಿಗಳಿಗೆ ಹಬ್ಬದ ವಾತಾವರಣ ಇರುವಂಥದ್ದು. ಹಾಗಾಗಿ ಇವತ್ತು ಮೊದಲನೇ ಪಂದ್ಯ ಏನು ಹೋಮ್ ಗ್ರೌಂಡ್ ಅಲ್ಲಿ ನಡೀತಾ ಇದೆ, ಹಾಗಾಗಿ ಆ ಒಂದು ವಿಚಾರಕ್ಕೆ ಇದೀಗ ಕ್ರೀಡಾ ಅಭಿಮಾನಿಗಳು ಎಲ್ಲ ವಿಶೇಷನ್ನ ತಿಳಿಸ್ತಾ ಇದ್ದಾರೆ. ದೇವನಹಳ್ಳಿಯಲ್ಲೂ ಕೂಡ ಕ್ರೀಡಾ ಅಭಿಮಾನಿಗಳು ಈ ರೀತಿಯಾಗಿ ಆರ್ಸಿಬಿ ಪಂದ್ಯಕ್ಕೆ ಆರ್ಸಿಬಿ ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿ ವಿಶೇಷನ್ನ ತಿಳಿಸ್ತಾ ಇದ್ದಾರೆ. ಡೇವಿಡ್ ಅವರು ಇರ್ಬೋದು, ಆಸ್ ವೆಲ್ ಆಸ್ ಭುವನೇಶ್ವರ್ ಕುಮಾರ್, ವೆಂಕಟೇಶ್ ಅಯ್ಯರ್ ಅವರು ಕೂಡ ಬಂದಿದ್ದಾರೆ. ಆ್ಯಂಡ್ ಐ ಥಿಂಕ್ ಇಟ್ ವಿಲ್ ಬಿ ಅ ಗುಡ್ ಕಾಂಬಿನೇಷನ್ ಫಾರ್ ದೆಮ್. ಆ್ಯಂಡ್ ಬೌಲರ್ಸು ಕೂಡ ಒಳ್ಳೆ ಪೇಸಲ್ಲಿ ಹಾಕ್ತಾರೆ, ಮತ್ತು ಒಳ್ಳೆ ಬೌಲರ್ಸ್ ಇದ್ದಾರೆ ಮೇನ್. ಸೊ ಯಾವುದೇ ಸೀಸನ್ ನೋಡಿದ್ರು ಬೌಲರ್ಸ್ ಕಡೆಯಿಂದ ನಮಗೆ ಎಫೆಕ್ಟಿವ್ ಆಗ್ತಾ ಇರಲಿಲ್ಲ. ಬಟ್ ಈ ಸಲ ಮತ್ತೆ ಅವರತ್ತೆ ಬೆಂಗಳೂರಲ್ಲಿ ಇನಾಗ್ರೇಷನ್ ಆಗ್ತಿದೆ. ಫಸ್ಟ್ನೇ ಮ್ಯಾಚ್ ಆರ್ಸಿಬಿ ಮತ್ತು ಹೈದರಾಬಾದ್ ಇದೆ. ಏನ್ ಹೇಳ್ತೀರಾ ಬೆಂಗಳೂರು ಅಭಿಮಾನಿಯಾಗಿ? ಈ ಸರಿ ನಮ್ದೇ ಇರುತ್ತೆ ಮ್ಯಾಚ್, ಕಪ್ ನಮ್ದೇ. ಟೀಮ್ ಚೆನ್ನಾಗಿದೆ. ಹೋದ್ ಸತಿ ಏನ್ ಈ ತರ ಬ್ಯಾಲೆನ್ಸ್ಡ್ ಆಗಿತ್ತು, ಈ ಸತಿ ಅದೇ ತರ ಬ್ಯಾಲೆನ್ಸ್ಡ್ ಆಗಿದೆ. ಈ ಸತಿ ನಮ್ದೇ ಕಪ್. ಒಳ್ಳೊಳ್ಳೆ ಆಟಗಾರನ ಆಯ್ಕೆ ಮಾಡಿದಾರ ಟೀಮು. ಮಾಡಿದ್ದಾರೆ. ಅದು ಬೆಂಗಳೂರಲ್ಲೇ ನಡೀತಿದೆ ಫಸ್ಟ್ನೇ ಮ್ಯಾಚ್. ಏನ್ ಹೇಳ್ತೀರಾ? ನನ್ನ ಮಕ್ಕ ನೋಡಿ ಸರ್, ಆರ್ಸಿಬಿ ವರ್ಸಸ್ SRH ನಮ್ಮ ಫಸ್ಟ್ ಮ್ಯಾಚು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ನಡೀತಾ ಇದೆ. ಹೋದ ಸಲ ಎಲ್ಲ ಅದ್ಭುತವಾಗಿ ಪ್ರೈಸ್ ಎಲ್ಲ ವಿನ್ ಆಗಿತ್ತು. ಈ ಸಲ ಕಪ್ ನಮ್ಮದು ಅಂತ ಫುಲ್ ಗ್ರೇಸಲ್ಲಿ ವಿನ್ ಆಗಿತ್ತು. ಈ ಸಲ ಸರ್ 19ನೇ ಆವೃತ್ತಿ ಸ್ಟಾರ್ಟ್ ಆಗಿದೆ. 18ನೇ ಆವೃತ್ತಿಯಲ್ಲಿ ಆರ್ಸಿಬಿ ಗೆದ್ದಿದೆ, ಖುಷಿಯಾಗಿದೆ ಆರ್ಸಿಬಿ ಅಭಿಮಾನಿಗಳಿಗೆ. ಈ ಸರಿ ಫಸ್ಟ್ ಮ್ಯಾಚ್ ಆರ್ಸಿಬಿ ವರ್ಸಸ್ ಹೈದರಾಬಾದ್ ಇದೆ. ಆರ್ಸಿಬಿ ಗೆಲ್ತದಂತ ಆಸೆ ಇದೆ ಸರ್. ಸರ್ ಇವತ್ತು ಫಸ್ಟ್ ಮ್ಯಾಚ್ ಏನಿದೆ ಆರ್ಸಿಬಿ ಮತ್ತೆ SRH, ನಾವು ಆರ್ಸಿಬಿಗೆ ಸಪೋರ್ಟ್ ಮಾಡ್ತೀರಿ, ಯಾಕಂದ್ರೆ ನಾವು ಡಯಾರ್ಡ್ ಫ್ಯಾನ್ ಆಫ್ ಆರ್ಸಿಬಿ. ಮತ್ತೆ ಜನ ಒಂದ್ ಸ್ವಲ್ಪ ಎಲ್ಲ ಸಹಕರಿಸ್ಕೊಡ್ಬೇಕು, ಯಾಕಂದ್ರೆ ಲಾಸ್ಟ್ ಟೈಮ್ ಆಗಿರೋಂತ ಇನ್ಸಿಡೆಂಟ್ ಮತ್ತೆ ಕಂಟಿನ್ಯೂ ಆಗ್ಬಾರ್ದು. ಎಲ್ರಿಗೂ ಒಂದೇ ಲೈಫ್ ಅಲ್ವಾ ಸಿಗೋದು. ಸೊ ಎಲ್ರು ಸಹಕರಿಸ್ಕೊಡ್ಬೇಕು. ಸರ್ಕಾರಕ್ಕೆ ಅವರು ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು. ನಾವು ಸುಮ್ನೆ ಸರ್ಕಾರಕ್ಕೆ ಬ್ಲೇಮ್ ಮಾಡೋದೆಲ್ಲ ತಪ್ಪು. ಜನನು ಒಂದ್ ಸ್ವಲ್ಪ ಸಹಕರಿಸ್ಕೊಡ್ಬೇಕು. ಮತ್ತೆ ಸರ್ಕಾರದ ಕಡೆಯಿಂದನೂ ಟಿಕೆಟ್ ಪ್ರೈಸ್ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಬೇಕು, ಯಾಕಂದ್ರೆ ಮಿಡ್ಲ್ ಕ್ಲಾಸ್ ಪೀಪಲ್ ಎಲ್ಲ ಅಫೋರ್ಡ್ ಮಾಡ್ಬೇಕಲ್ವಾ ಟಿಕೆಟ್ನು. ಅವರು ಹೋಗಿ ಆರಾಮಾಗಿ ಗ್ರೌಂಡ್ ಅಲ್ಲಿ ನೋಡುವಂತ ಸಿಚುವೇಶನ್ ಮಾಡ್ಕೊಡ್ಬೇಕು ದಯವಿಟ್ಟು. ಕಳೆದ ಬಾರಿ ಆರ್ಸಿಬಿ ವಿನ್ ಆಗಿದೆ, ಕಪ್ ಇಟ್ಕೊಂಡಿದ್ದಾರೆ. ಈ ಬಾರಿನೂ ಕೂಡ ಮೊದಲನೇ ಮ್ಯಾಚ್ ಬಂದು ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ ಹೈದರಾಬಾದ್ ಮೇಲೆ. ಸೊ ಅದರಲ್ಲಿ ಮೊದಲ ವಿನ್ನಿಂಗ್ ಅಂತ ಏನ್ ಸ್ಟಾರ್ಟ್ ಆಗಿ ಮೊದಲನೇ ವಿನ್ನಿಂಗ್ ಅಂತ ಲಾಸ್ಟ್ ಕೊನೆಯವರೆಗೂ ಕೂಡ ಸೋಲದೆ